ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ಕುಕಿಂಗ್ ಬ್ಲಾಗ್ಸ್. ನಾನು ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಚಪಾತಿಗಂತೂ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ನಾನಿಲ್ಲಿ ಒಂದು 3/4 kg ಅಥವಾ 1 kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ನಾನು ತೂಕ ಏನು ಮಾಡಿಲ್ಲ, ಇದು ನಮ್ಮದ್ರಲ್ಲೇ ಇತ್ತಲ್ಲ, ಹಾಗಾಗಿ ತೊಗೊಬಂದು ಇದನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡೋದು ಕೂಡ ಈ ಥರ ಒಂದು 4ರಿಂದ 5 ಅಥವಾ 6 ಬೆಂಡೆಕಾಯಿನ ಒಟ್ಟಿಗೆ ಜೋಡಿಸಿ ಇಟ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಬೇಗನೂ ಕೂಡ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿಬಿಟ್ಟು ರೆಸಿಪಿ ಇಷ್ಟ ಆಯಿತು ಅಂದರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಕೂಡ ಮಾಡಿ. ನೋಡ್ತಾ ಇರ್ಬೋದು, ಈ ಥರ ಬೆಂಡೆಕಾಯಿನೆಲ್ಲ ಹಚ್ಬಿಟ್ಟು ನಾನು ಈ ಥರ ಒಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಹಾಕ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಈ ಬೆಂಡೆಕಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಬೇಕು ಚೆನ್ನಾಗಿ. ಇದರಲ್ಲಿ ಲೊಳೆ ಥರ ಇರುತ್ತೆ ಅಂತಾರಲ್ಲ, ಅಂಟು ಅದನ್ನೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆ ಹಾಕಿದ್ರೆ ಬೇಗನೆ ಚೆನ್ನಾಗಿ ಆಗುತ್ತೆ. ಎಣ್ಣೆ ಹಾಕಿಲ್ಲ ಅಂದರೆ ಅದು ಅಂಟು ಕೂಡ ಹೋಗೋದಿಲ್ಲ. ಎಣ್ಣೆ ಹಾಕಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತವೆ. ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ್ತವೆ, ಪಲ್ಯ ಕೂಡ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ಇದು ತಳ ಬಿಟ್ಟರೆ ಸೀದಂಗೆ ಆಗಿಬಿಡ್ತವೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಥರ ತಿರುವುತ್ತಾನೆ ಇರಬೇಕು. ತಿರುವುತ್ತಾ ಒಂದು 10 ನಿಮಿಷ ಹಿಡಿಯುತ್ತೆ ಇದು ಉರಿಯೋದಕ್ಕೆ. ಈ ಥರ ಚೆನ್ನಾಗಿ ಹುರ್ಕೊಬೇಕು ಬೆಂಡೆಕಾಯಿ ಒಂದು ಹುರ್ಕೊಂಡ್ವಿ ಅಂತ ಅಂದರೆ ಬೇಗನೆ ಆಗುತ್ತೆ ಪಲ್ಯ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ನಮ್ಮ ಮನೇಲಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ನನ್ನ ಮಕ್ಳಿಗೆ. ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಬೆಂಡೆಕಾಯಿ. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ. ಮತ್ತು ಇದರಲ್ಲಿರೋ ಅಂಟೆಲ್ಲನ ಕಪ್ಪಗೆ ಅಂಟ್ಕೊಂಡಿದೆ ಬಾಣಲಿಗೆ. ನೋಡ್ತಾ ಇರ್ಬೋದು. ಇವಾಗ ಬೆಂಡೆಕಾಯಿ ಹುರಿದ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಬೇರೆ ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಾಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕಿಬಿಟ್ಟು ಇದು ಸ್ವಲ್ಪ ಒಂದು 70% ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ನಂತರ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಯಾವತ್ತೂ ಹಚ್ಚಿ ಹಾಕೋದಿಲ್ಲ, ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಅಲ್ಲ, ಹಂಗಾಗಿ ಇವಾಗ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಫ್ರೈ ಮಾಡಿಕೊಂಡು ನಾನು ಒಂದು 5ರಿಂದ 6 ಟೊಮೆಟೊ ಕೂಡ ಹಚ್ಚಿಟ್ಕೊಂಡಿದ್ದೆ. ಇವಾಗ ಹಚ್ಚಿರೋಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಇದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ಇದನ್ನು ತಿರುಗಿಬಿಟ್ಟು ಇದು ಟೊಮೆಟೊ ತುಂಬಾ ಮೆತ್ತಗಾಗಿ ಇದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಥರ ತಿರುಗಿಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಮೆಂಬರ್ಸ್ ಇದ್ದೀವಿ, 7 ಮೆಂಬರ್ಸ್ ಇದ್ದೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ನಾನು. ಇವಾಗ ಈ ಥರ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಟೊಮೆಟೊನ ಮತ್ತು ನಾನು ಹುರಿದಿರೋ ಅಂಥ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಬಿಟ್ಟು ಸುಮ್ಮನೆ ಒಂದು 2 ನಿಮಿಷ ತಿರುಗಿಕೊಂಡ್ರೆ ಸಾಕು. ಇದು ಇವಾಗ ಹುರಿದಿರೋಂಥ ಬೆಂಡೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಹಾಕ್ಬಿಟ್ಟು ಇವಾಗ ಇದನ್ನು ತಿರುಗಿಕೊಳ್ತೀನಿ ನಾನು. ತಿರುಗಿಬಿಟ್ಟು ಜಸ್ಟ್ ಒಂದು 2 ಸರಿ ಈ ಥರ ತಿರುಗಿಕೊಂಡ್ರೆ ಸಾಕು. ಇದು ಬೇಗನೆ ಆಗುತ್ತೆ, ಬೆಂಡೆಕಾಯಿ ಹುರಿದಿರ್ತೀವಲ್ಲ, ಹಾಗಾಗಿ ತಿರುಗಿಬಿಟ್ಟು ಇದು ಬೆಂಡೆಕಾಯಿ ಮತ್ತು ಟೊಮೆಟೊ ಮುಳುಗೋಷ್ಟು ಮಾತ್ರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಬೇಕು ಇದಕ್ಕೆ. ಯಾಕಂದರೆ ಬೆಂಡೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಸುಮ್ಮನೆ ಹುರಿದಿರ್ತೀವಿ, ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ನಾನು ಒಂದು ಕುದಿ ಬರ್ತಾಯಿದೆ. ನೋಡ್ತಾ ಇರ್ಬೋದು. ಕುದಿಯುವಾಗ ನಾನು ಒಂದು 2 ಸ್ಪೂನು ಸಾಂಬಾರು ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ. ಇವಾಗ ಬೆಂಡೆಕಾಯಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ.
ಕುದಿ ಬಂದ ನಂತರ ಇದು ಆಲ್ರೆಡಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಪಲ್ಯ. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಲ್ಲೇ ಹಾಕ್ಕೊಳ್ತೀನಿ ನಾನು. ಈ ಥರ ಒಂದು ಸರಿ ತಿರುವ್ಕೊಂಡ್ಬಿಟ್ಟು ಕುದಿಸ್ಕೊಂಡು ಲಾಸ್ಟಲ್ಲೇ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಅಂತ ಹೇಳ್ಬಿಟ್ಟು ಈ ಥರ ಕುದಿಸ್ಕೊಳ್ತಾ ಇದ್ದೀನಿ. ಕುದೀತಾ ಇದೆ ಚೆನ್ನಾಗಿ. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಪಲ್ಯ ಅಂತ ಹೇಳ್ಬಿಟ್ಟು. ಹಾಕಿಬಿಟ್ಟು ಇದನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ನನ್ನ ಮಕ್ಕಳಂತೂ ವೆಯ್ಟ್ ಮಾಡ್ತಾವ್ರು ಅವಾಗಲೇ ಕೊಡಮ್ಮ ಪಲ್ಯ ಚೆನ್ನಾಗಿದೆ, ಟೇಸ್ಟ್ ಮಾಡ್ತೀವಿ ಕೊಡಿಲಿ ಅಂತ ಹೇಳ್ಬಿಟ್ಟು. ಹಾಕ್ಕೊಡ್ತೀನಿ ರೀ ಅಂತ ಅಂದೆ. ಚಪಾತಿ ಕೂಡ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಪಲ್ಯ ಇನ್ನೇನು ರೆಡಿ ಆಯಿತು. ಚಪಾತಿ ಏನು ಲೇಟಾಗಲ್ಲ, ಪಲ್ಯ ಒಂದು ಆಯಿತು ಅಂದರೆ ವಸ್ತು ಹಾಕ್ಕೊಬೋದು ಚಪಾತಿ ಅಂತ ಹೇಳ್ಬಿಟ್ಟು ಪಲ್ಯ ರೆಡಿ ಆಯಿತು. ಇಷ್ಟೇ, ತುಂಬಾ ಸಿಂಪಲಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಇವಾಗ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಚಪಾತಿ ಕೂಡ ನಾನು ಹೊಸ್ಬಿಟ್ಟು ಬೇಯಿಸ್ಕೊಂಡಿದ್ದೆ. ಇವಾಗ ಸರ್ವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ನನ್ನ ಮಕ್ಕಳು ಹಾಕ್ಕೊಂಡು ತಿಂತಾಯಿದ್ರು ಆಲ್ರೆಡಿ. ಚಪಾತಿ ಹಾಕ್ಕೊಂಡು ತಿಂತಾಯಿದ್ವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.